ವೆಲ್ಕಮ್ ಬ್ಯಾಕ್ ಡರ್ಲಿಂಗ್ಸ್. ಕುಮಾರ ಪರ್ವತಕ್ಕೆ ಹೊರಟಿದ್ದೀವಿ. ಹುಡುಗರು ಹಾಕೊಂಡು ಹೊರಟ್ವಿ ಕುಮಾರ ಪರ್ವತಕ್ಕೆ. ಯಾರ್ಯಾರು ಹೆಂಗೆ ಗೊತ್ತಿ ವಾಪಸ್ ಗೊತ್ತಿಲ್ಲ. ಇಲ್ಲೇ ಸುಸ್ತಾಗ್ತೈತೆ. ಇನ್ನು 24 ಕಿಲೋಮೀಟರ್ ಹೆಂಗತ್ತೀವೋ ಗೊತ್ತಿಲ್ಲ. ನಾನು ಬೇರೆ 2 ಬಾಲ್ಸ್ ಹೊಡೆದಿದ್ದೀನಿ. ನೋಡ್ತಿದ್ದೆ 2 ಬಾಲ್ ಹೊಡೆದಿದ್ದೀನಿ ಅಂದರೆ ಏನೋ ಅನ್ಕೊಂಡಪ್ಪ. ಆಮೇಲೆ ಮನೆ ಮೆಜೆಸ್ಟಿಕಲ್ಲಿ ಸಿಗ್ತೀನಿ. ಮೆಜೆಸ್ಟಿಕ್ ಹೋಗ್ತಾ ಇದೀವಿ. ಅಲ್ಲಿಂದ ಬಸ್ ಹಿಡ್ಕೊಂಡು ಸೋಮವಾರಪೇಟೆಗೆ ರೈಟ್ ಅನ್ನೋದೆ. ಬರ್ರಿ ಅಲ್ಲಿ ಸಿಗೋಣ. ಡಾರ್ಲಿಂಗ್ಸ್, ಮೆಜೆಸ್ಟಿಕ್ ಬರೋದೇನೋ ಬಂದ್ವಿ, ಬಟ್ ಬಸ್ ಮಿಸ್ ಆಗ್ಬಿಟ್ಟಿದೆ. ಎಷ್ಟು 9:30 ಬಸ್ ಇಲ್ಲ 9 ಗಂಟೆ ಬಸ್ ಏನೋ ಹೋಯ್ತು. ನಮ್ಮ ಹುಡುಗರು ಫಸ್ಟೇ ಲೇಟು ಹೇಳ್ಬೇಕಾ. ಹೋಯ್ತು ಕುತ್ಕೊಂಡವ್ರು ನೋಡ್ರಿ. ಲೇಟಾಗಿ ಹೊರಟ್ಬಿಟ್ಟಿದ್ದೀರಾ. ಸೆವೆನ್ ಮಿನಿಟ್ಸ್ ಲೇಟ್ ಬಸ್ ಬಂದಿದ್ದ ತಕ್ಷಣ ಎತ್ ಕಡೆ ನೋಡ್ರಿ ಏನಂದ್ರು. ಟಿ ಸಿ ನೀವು ಹೋಗಿದ್ರಲ್ಲ ಟಿ ಸಿ ನಾವಲ್ಲಿ ಬುಕ್ಕಿಂಗ್ ಅದ್ರ ಹತ್ರ ಹೋಗಿದ್ದೆ. ಏನಂದ್ರು ಪುರಿ 10 ಗಂಟೆಗೆ ಆಯ್ತಂತೆ ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗೋದು. ಡಾರ್ಲಿಂಗ್ಸ್, ನಮ್ಮ ಹುಡುಗರು ಹೋಗಿ ಡೀಲ್ ಮಾಡ್ಕೊಂಡ್ ಬಂದವ್ರು ಕಂಡಕ್ಟರ್ ಹತ್ರ. ಅಷ್ಟೇ ನೋಡ್ಕೊಂಡ್ ಬಂದವ್ರು ಅಲ್ಲಿಂದ ಹೋಗಿ. ನಿತಿನ್ ಅವರೇ, ಕಲಿಗಾಲದಲ್ಲಿ ಬದುಕು ತುಂಬಾ ಸುಲಭ. ಹೌದು. ಯಾರಿಗೆ? ಬುದ್ಧಿವಂತನ್ಗೆ. ಬದುಕು ತುಂಬಾ ಕಷ್ಟ. ಯಾರಿಗೆ? ಅತಿ ಬುದ್ಧಿವಂತಂಗೆ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಹೇಳ್ತಾರೆ ಕಾಶಿಲ್ಲ ಅವನೇ, ಮಂಜುನಾಥ ಸ್ವಾಮಿ ಧರ್ಮಸ್ಥಳದವನೇ ಅಂತಾರೆ. ಅಲ್ಲ, ನ್ಯಾಯ ನೀತಿ ಧರ್ಮದ ಹಿಂದೇನೆ ಅವನೇ ಭಗವಂತ. One eternity later. ಗುಡ್ ಮಾರ್ನಿಂಗ್ ಡಾರ್ಲಿಂಗ್ಸ್. 5 ಗಂಟೆ ಐತೆ. ತಗೊಬಂದು ಸೋಮವಾರಪೇಟೆಗೆ ಬಿಟ್ಟವ್ರೆ. ಇಲ್ಲಿಂದ ಹೋಗ್ಬೇಕು. ನಮ್ಮ ಹುಡುಗರೆಲ್ಲ ಫುಲ್ಲು ನಿದ್ದೆ ಮಾಡಲ್ಲ ಅವ್ರೆ. ಬಸ್ ಅಂತೂ ಅಲ್ಲಾಡಿಸ್ಕೊಂಡು ಬಂದ್ಬಿಡ್ತಪ್ಪ ಸ್ವಾಮಿಯೇ. ಫ್ರೆಂಡ್ ನಮ್ಮಿಂದಾನೆ ಬರ್ತಾನಲ್ಲಪ್ಪ. ಇದು ಬ್ಲ್ಯಾಕಿ ಅಂತ ಇವನು. ಆಟಗಳು ಜಾಸ್ತಿ ನಾವು ಅದಕ್ಕೆ ಕೊಂಗಾಡ್ದಂಗೆ ಆಡ್ತಾನೆ. ಹುಡುಗರು ನೋಡ್ರಿ ಬರ್ತಾವ್ರೆ ಫುಲ್ ಶಿಸ್ತಾಗಿ ರೆಡಿಯಾಗಿ. ಜೀಪು ಬನ್ನಿ ಅಂಕಲ್ ಬೇಕು ಅಂತ ಹೊಡೆದಿದ್ದು ಇವಾಗ ಕಾರನ್ನು ಬರಲಿ ಅಂತ. ಬನ್ನಿ ಅಂಕಲ್ ಹತ್ರ ಮಾತಾಡೋಣ. ಚೆಕ್ ಪೋಸ್ಟ್ ಅದು ಬಿಡ್ಬೇಕಾ ದೇವಸ್ಥಾನ ಹತ್ರ ಬಿಡ್ಬೇಕಾ? ಚೆಕ್ ಪೋಸ್ಟ್ಗಾದ್ರೆ 1800 ರೂಪಾಯಿ. ಚೆಕ್ ಪೋಸ್ಟ್ಗಾದ್ರೆ 1800 ರೂಪಾಯಿ. ದೇವಸ್ಥಾನ ಹತ್ರಕ್ಕಾದ್ರೆ ಎಷ್ಟಾಗುತ್ತೆ? 1500 ಅಲ್ಲಿ ಅಷ್ಟೇ. ಹೇಳಪ್ಪ ನಮ್ಮ ಡಾರ್ಲಿಂಗ್, ಸ್ವಲ್ಪ ಇನ್ಫಾರ್ಮೇಶನ್ ಕೊಡಪ್ಪ. ಇಲ್ಲಿಂದ ಎಲ್ಗಪ್ಪ ಹೋಗೋದು ಇವಾಗ? ಇಲ್ಲಿಂದ ಶಾಂತಹಳ್ಳಿಗೆ ಹೋಗ್ಬೇಕು. ಶಾಂತಹಳ್ಳಿಯಿಂದ ಬೀಡಳ್ಳಿ ಫಾರೆಸ್ಟ್ ಚೆಕ್ ಪಾಯಿಂಟ್ 5 ಕಿಲೋಮೀಟರ್ ಇದೆ. ನಡ್ಕೊಂಡು ಹೋಗೋದಾ? ಇಲ್ಲ, ಅಲ್ಲಿ ಮನೆಗಳು ಇರ್ತದೆ. ಅಲ್ಲಿ ಡ್ರಾಪ್ ಕೇಳ್ಕೊಂಡು ಅಂದರೆ ವ್ಯಾನ್ಗಳು ಇರ್ತಾವ. ತಿಂಡಿ ಇಂಡಿಯಲ್ಲಿ ಹೋಮ್ ಸ್ಟೇ ಇದೆ. ಯಾವ ಊರಿಗೆ ಬಂದಿಮ್ಮಮ್ಮ ನಾವು ಇವಾಗ? 4 ಕಿಲೋಮೀಟರ್ ಅಂತ ಅವ್ರು ಹೇಳಿದ್ರಲ್ಲೋ. ಒಂದು ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ. ಬಾ, ನಮ್ಮ ಗೈಡ್ ಮುಂದೆ ಇದ್ದರೆ ನಾವು ಯಾಕೆ ಅದರ್ಕೋಬೇಕು? ಬರ್ರಲ್ಲಿ 14 ಕಿಲೋಮೀಟರ್ ನಮ್ಮ ಗೈಡ್ ಸಿಲಿಂದ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಬೆಳಗ್ಗೆ ವಾಕಿಂಗ್ ಬರ್ರ ಡಾರ್ಲಿಂಗ್ಸ್. ಎಲ್ಲ ಬಂದಿದ್ದೀವಿ, ನನಗೂ ಗೊತ್ತಿಲ್ಲ. ದಾರಿ ತಪ್ಪಿದ ಮಗನ ಥರ 14 ಕಿಲೋಮೀಟರ್ ಐತಂತೆ ಇಲ್ಲಿಂದ ಟ್ರೆಕ್ಕಿಂಗ್ ಪ್ಲೇಸು. ಏನು ಕಥೆನೋ ನನಗೂ ಗೊತ್ತಿಲ್ಲ. ಕಂಡಕ್ಟರ್ 4 ಕಿಲೋಮೀಟರ್ ಅಂದರು. ಈ ಊರಾಗಿರೋ 14 ಕಿಲೋಮೀಟರ್ ಅಂತಾರೆ. ಯಾವುದೋ ಮನೆಯಲ್ಲಿ ಹೋಗ್ತಾ ಇದೀವಿ.
ಬೆಟ್ಟದಳ್ಳಿ ಗ್ರಾಮ ಅಂತೆ. ಬೆಟ್ಟದಳ್ಳಿ ಗ್ರಾಮ ಇದೀವಿ ಫ್ರೆಂಡ್ಸ್ ನಾವು. ಲೈನ್ಸ್ 14 ಕಿಲೋಮೀಟ್ರ್ ಐತೆ ಪುಷ್ಪಗಿರಿ, ಅಲ್ಲಿಗೆ ಹೋಗ್ಬೇಕು. ಕಾರ್ ರೆಡಿ ಆಯಿತು, ನೋಡೋಣ ಬರ್ರಿ. ಗಾಡಿ ಸ್ಟಾರ್ಟ್ 14 ಕಿಲೋಮೀಟ್ರ್ ಇದೆಯಂತೆ. ಆಯ್ತಾ ಹೋಗೋಣ? Okay, come on, relax, let's go. ರಿಲಯನ್ಸ್ ತಿಂಡಿಗೆ ಹಾಕಿದೀವಪ್ಪ, ತಿಂಡಿಗೆ ಸ್ಟಾಪ್ ಹಾಕಿದ್ದೀವಿ. ನೀನು ಹಿಂಗೆ ಬರಬೇಕು, ಅಂಶ ಎಲ್ಲ ಇಲ್ಲೇ ಮಾಡಿದ್ಮೇಲೆ. ಅಣ್ಣ ಒಂದೊಂದಲ್ಲಣ್ಣ ನಮ್ಮವು. ಡಾರ್ಲಿಂಗ್ಸ್ ವೆಹಿಕಲ್ ಶಿಫ್ಟ್ ಮಾಡ್ಕೊತಾ ಇದೀವಿ, ನೋಡ್ಕೊಂಬಿಡ್ರಿ ವೆಹಿಕಲ್. ನಮ್ಮ ಅಂಕಲ್ಗೆ ಲೇಟ್ ಆಗುತ್ತಂತೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅಣ್ಣ? 4 ಆಯ್ತು. ಡಾರ್ಲಿಂಗ್ಸ್ ನಮ್ದು ವ್ಯಾನ್ ಒತ್ತುತ್ತಿಲ್ಲ, ಅದಕ್ಕೆ ಎಲ್ಲರನ್ನು ಇಳಿಸ್ಬಿಟ್ಟಿದ್ದೀವಿ. ಇವಾಗ ಅಲ್ಲಿಂದ ವ್ಯಾನ್ ಖಾಲಿ ವ್ಯಾನ್ ಓಡಿಸೋದು ಇವಾಗ ವ್ಯಾನಕ್ಕೆ. ಒಡ್ಡೇಣ 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 ಬಾರಣ 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 ಬಾರಣ. ಡಾರ್ಲಿಂಗ್ಸ್ ಬಂದ್ವಿ. ಇಲ್ಲಿಂದ ಕಾಣಿಸ್ತಾ ಇದೆಯಾ? ನೋಡ್ಕೊಳ್ಳಿ, ಬನ್ನಿ ಹೋಗೋಣ. ರೆಡಿ ಏನ್ರಪ್ಪ? ಎಲ್ಲ ರೆಡಿ ಆಗಿದ್ದೀರಾ? ಯಾರ್ಯಾರು ಬಿದ್ದೋಗ್ತಿರೋ, ಯಾರ್ಯಾರು ಎತ್ಕೊಂಡು ಹೋಗ್ಬೇಕು, ಏನು ಕಥೆನೋ ಗೊತ್ತಿಲ್ಲ. ಇಲ್ಲಿಂದ 1 ಕಿಲೋಮೀಟರ್ ಟ್ರಕ್ ಮಾಡಿದ್ರೆ ಚೆಕ್ ಪಾಯಿಂಟ್ ಸಿಗುತ್ತಂತೆ. ಲೆಟ್ಸ್ ಗೋ. ಈ ಚೆಕ್ ಪಾಯಿಂಟ್ ಹೋಗಿರೇನೆ ಇಷ್ಟು ಉದ್ದೈತಲ್ಲ ಇದು. ಲೇ ಏನಲ್ಲ ಇಲ್ಲೇ ಕಾಲು ನೋದೈತಲ್ಲ ಅನ್ರಲ್ಲ, ನೀವು ಚೆಕ್ ಪಾಯಿಂಟ್ಗೆ ಹೋಗೋದಕ್ಕಿನೇ ಕಾಲು ನೋಸ್ತಾ ಇದ್ದೀರಾ? ಅದೇ ಇದನ್ನ ಹತ್ಬೇಕಾ ನಾವು ಇವಾಗ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇರಲಿ, ನೆಕ್ಸ್ಟ್ ಸಲ ಬರ್ಬೇಕಾರೆ ಸೋಮವಾರಪೇಟೆಯಿಂದ ಜೀಪಲ್ಲಿ ಬನ್ನಿ. ಬಟ್ ಇದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಯಾ ಫಸ್ಟ್ ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ವಿ, ತಿರ್ಗಾ ಜೀಪಲ್ಲಿ ಬಂದ್ವಿ, ತಿರ್ಗಾ ಓಮಿನಿಯಲ್ಲಿ ಬಂದ್ವಿ. ಇವಾಗ ಇಲ್ಲೊಂದು ಕಿಲೋಮೀಟ್ರ್ ನಡೀತಾ ಇದ್ದೀವಿ. ಅಂಥ ಎಕ್ಸ್ಪೀರಿಯನ್ಸ್ ಬೇಕಂದರೆ ನಮ್ಮಂಗೆ ಬರ್ರಿ. ಏನೇನು ಅಮೌಂಟೇನು ಹೆಚ್ಚು ಕಮ್ಮಿ ಏನಾಗಲ್ಲ, 100 ರೂಪಾಯಿ 200 ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ. ಥ್ಯಾಂಕ್ಸ್. ಬಂದ್ವಿ. ನಮ್ಮ ಹುಡುಗರು ರಿಜಿಸ್ಟ್ರೇಷನ್ ಮಾಡ್ತಾವ್ರೆ. ಓಕೆ ಫೈನ್. ರಿಜಿಸ್ಟ್ರೇಷನ್ ಆಗಿದ ತಕ್ಷಣ 1 ಕಿಲೋಮೀಟ್ರ್ ನಡೆಸಿದ್ರಾ? ಕೊನೆಗೂ ಫೈನಲಿ 1 ಕಿಲೋಮೀಟರ್ ಕಂಪ್ಲೀಟೆಡ್. ಸ್ಟಾರ್ಟಿಂಗ್ ಇನ್ನ ಟ್ರಕ್ ಸ್ಟಾರ್ಟ್ ಆಗಕ್ಕೆ ಮುಂಚೆ 1 ಕಿಲೋಮೀಟ್ರ್ ನಡೆಸ್ಬಿಟ್ರಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಒಂದು ಶೀಟ್ ಕೊಡ್ತಾರೆ ನಿಮಗೊಂದು, ಕೊಟ್ಬಿಟ್ಟು ನಿಮ್ಗೆ ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಚೆಕ್ ಮಾಡ್ತಾರೆ. ಏನೋ ತಗೊಂಡೋಗಿಲ್ಲ, ಏನಾದರೂ ಇದ್ರೂ ಚೆಕ್ ಮಾಡ್ತಾರೆ. ಏನೂ ಇಲ್ಲ. ಆಮೇಲೆ ಇಲ್ಲಿ ಸೈನ್ ಹಾಕಬೇಕು, ಸೈನ್ ಹಾಕ್ಬಿಟ್ಟು ಹತ್ತದೆ. ಹೆಂಗೆ ಹೇಳ್ತಿಲ್ವಾ? ಪ್ಲಾಸ್ಟಿಕ್ ಯಾರೋ ತರಕ್ಕೆ ಹೋಗ್ಬೇಡ್ರಿ. ನಮ್ಮದು ಇಲ್ಲಿ ಮನೋಹರ್ ಅವರೇ ನಿಂತ್ಕೊಡ್ರಿ, ಶಗುಸ್ ಅವರೇ, ನಮ್ದು ತೋರಿಸ್ಬಿಡ್ತೀವಿ. ನಮ್ದೆಲ್ಲ ತೋರಿಸ್ರಿ, ನಮ್ದು ಐಟಮ್ ನೋಡ್ರಿ, ಎಲ್ಲ ಮಿಕ್ಸ್ ಹೊಡೆದಿದ್ದೀವಿ ಇವಾಗ. ಇದು ಪ್ಲಾಸ್ಟಿಕ್ಕು. ನಮ್ಮ ಹತ್ರ ಇರೋ ಚಿಪ್ಸ್ ಗೊತ್ತಾ, ಮಿಕ್ಸ್ಚರು ಎಲ್ಲ ಒಂದ್ರಕ್ಕೆ ಹಾಕ್ಬಿಟ್ಟು ತಗೊಂಬತ್ತಾ ಇದ್ದೀವಿ. ಅಯ್ಯೋ, ಟಿಶ್ಯೂ ಪೇಪರ್ ಸಮೇತ. ಏನು ಹೇಳ್ರಿ? ಟಿಶ್ಯೂ ಪೇಪರ್ ಸಮೇತನೂ ತೆಗೆದು ಆಚೆ ಹಾಕಿದ್ರು. ಅವರು ಅವನು ಇದು ಬಿಟ್ಟೋಗಿ ಎಲ್ಲ ಇಲ್ಲೇ ಬಿಟ್ಟೋಗ್ರಿ ಅಂತ ಹೇಳ್ತಾವ್ರೆ. ಅದು ಎಲ್ಲ ಏನಲ್ಲೋ ಇಲ್ಲ, ಏನಲ್ಲೋ ಇಲ್ಲ ಅಂತ ಅವನೇ. ಸಕ್ಕದಾಗೈತಲ್ಲಿ ಚರಣ ಆರಂಭ. ನಡ್ರಿ ಒಬ್ಬರೊಬ್ಬರ ನಡ್ರಿ. ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಇಂಥ ಸ್ಪಾಟ್ಗಳನ್ನ ಎಂಡಾಗೋಬ್ರಿ. ಎಲ್ಲ ಹತ್ಬೇಡ್ರು, ಆಮೇಲೆ ನಾ ಬಿದ್ದಿದ್ದಾಯ್ತು. ಹಾಂ, ಹೊಡಿಬೋದು ಹೊಡಿಬೋದು ಹೊಡಿಬೋದು, ಆರಾಮಾಗಿ ಹೊಡಿಬೋದು. ಯಾಕೆ ಯಾಕೆ ಅಲ್ಲಾಡೋದು? ತುಂಬ ಬರಬೇಕು.
ಆಟೋ ಅಸಲಿ ಟ್ರಕ್ಕು. ಇವಾಗ 1 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದಲ್ಲ ಟ್ರಕ್ಕು, ಇವಾಗ ನಡ್ಕೊಂಡು ಹೋಗೋದು ಅಸಲಿ ಟ್ರಕ್ಕು. ಬರ್ರಿ, ಪ್ಲಾಸ್ಟಿಕ್ಕಂತೂ ತರಕ್ಕೆ ಹೋಗ್ಬೇಡ್ರಿ, ತಂದರೆ ನೀವು ಬಕ್ರಗಳಾಗ್ತೀರಾ. ಯಾವುದೋ ಎಕೋ ಫ್ರೆಂಡ್ಲಿ ಬ್ಯಾಗ್ ತೊಗೊಬರ್ರಿ. 800 ರೂಪಾಯಿ ಸ್ನ್ಯಾಕ್ಸ್ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಬರ್ತಾಯಿದ್ದೀವಿ. ಅಲ್ಲೇನು ಬಿಟ್ಟಿಲ್ಲ, ಒಟ್ಟಾಗಿ ಅವ್ರಿಗಂತ ಕೊಡಲಿಲ್ಲ. ಅದು ಖುಷಿ ಆಯ್ತು ನನಗೆ. ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ. ಓದೋಣ ವಾಕ್ ಆನ್ ದ ಪಾತ್, ಕ್ಯಾರಿ ಬ್ಯಾಗ್ ಲಿಟಲ್. ಏನಿದು ಅಂತ ಬಂದಿರಲಿಲ್ಲ ಇಲ್ಲ. ಅರ್ಲಿ 4 ಗಂಟೆಗೆ ಬರ್ರಿ, ಹರಿಸಾಯ್ತವ್ರು ನೀರಿಲ್ಲಿ. ಎಸ್ ಹೇಳ್ರ, ಬಾಗ ಎಸ್ ಹೇಳ್ರ, ಎಸ್ ಹೇಳು. ಹತ್ರಿ ಮ್ಯಾಕತ್ರಿ ಅಲ್ಲ. ಅದೇ ಹುಡುಗಿರಿದ್ರೆ ಫುಲ್ ಜೋಶ್ ಬರೋದು. ಮಾಮಂಗೆ ಫುಲ್ ಎನರ್ಜಿ ಬರೋದಪ್ಪ. ಹಾಂ, ಮಾಮ ಅವಾಗ ಎಲ್ಲಿರ್ತಿದ್ದೆ ಹೇಳು? ಆ ಕುಕ್ಕೆ ಪಾಯಿಂಟ್ ಟರ್ನಿಂಗಲ್ಲಿ ಇರ್ತದಲ್ಲ, ಅಲ್ಲಿ ಇರ್ತೀನಿ ನಾನು. ನೀವು ಹೋಗಿ ಬರ್ರಿ ಆರಾಮಾಗೆ, ಇಳ್ಕೊಂಡು ಹೋಗ್ತಾ ಇರ್ತೀನಿ ಅಂತಾನೆ. ಇಬ್ರು ಕಮ್ಮಿ ನಮ್ಮ ಮಾಮ ಬ್ಯೂಟಿ. ಮಿನಿಮಮ್ ಏನಿಲ್ಲ ಅಂದ್ರು 5 ಜನ ಮೇಂಟೈನ್ ಮಾಡಿ. ಮೆಚ್ಚಲ್ಲ ಬಿಡ್ರಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ. ಒಂದು ಹುಡುಗಿ ಸಿಗ್ತಾಳೆ. ರಿಲಯನ್ಸ್ 2 ಕಿಲೋಮೀಟ್ರ್ ಬಂದ್ವಿ ಅನ್ಕೊಳ್ರಿ. 2.5 ಕಿಲೋಮೀಟ್ರ್ ಬಂದ್ವಿ. ಎಲ್ಲ ಫುಲ್ ಸುಸ್ತಾಗೋರಿ ಹುಡುಗರು. ಸ್ವಲ್ಪ ನೀರು ಕುಡಿದು ಸಗದಾಗೈತೆ ನೋಡಿ. ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡ್ಕೊಂಡು ವಾಯು ವಿಹಾರ ಮಾಡಿಕೊಂಡು. ಓಹೋ, ಮೀನಿದೆ ನೋಡಿ. ಮೀನಿದೆ ನೋಡಿ, ಇದು ನೋಡ್ಕೊಂಡು. ಕಪ್ಪೆ ಮೀನು ನೈಸ್. ಬನ್ನಿ. ಈ ಥರದಂತೂ ಜಾಸ್ತಿ ಸಿಗ್ತಿರ್ತದೆ ಬಿಡಿ ಫಾಲ್ಸ್ಗೆ. ಚಿಕ್ಕ ಫಾಲ್ಸ್ ಎಲ್ಲ ಇವೆಲ್ಲ. ಕುತ್ಕೊಂಡ್ರೆ ಅಲ್ಲ ಫೋಟೋ ತೆಗೆಸ್ಕೊಳಕ್ಕೆ ಶರ್ಟ್ ಹಾಕಂತವನೆ. ಇವನು ನೋಡ್ರಿ, ಇವನು ಇನ್ನೂ ದೊಡ್ಡವನು. ಇವನು ಬೇಕಪ್ಪ. ಇವನು ಶರ್ಟ್ ಹಾಕಂತವನೆ. ಅಲ್ಲ, ಇವ್ ಫೋಟೋ ಶೂಟಿಗೆ ಬಂದವರು ಇಲ್ಲ ಟ್ರೆಕ್ಕಿಂಗ್ ಬಂದವರು, ಒಂದು ಅರ್ಥ ಆಗ್ತಿಲ್ಲ ನಮಗೆ. ದೇವ್ರೆ. A few moments later. ರಿಲಯನ್ಸ್ ಇನ್ನು 4 ಕಿಲೋಮೀಟ್ರ್ ಐತೆ. ಪುಷ್ಪಗಿರಿ ಅಂದರೆ ಕುಮಾರ ಪರ್ವತನೇ. 7 ಅಂದರೆ ಎಷ್ಟು ಕಿಲೋಮೀಟ್ರ್ ಬಂದ್ವಿ? 3 ಕಿಲೋಮೀಟ್ರ್ ಬಂದ್ವಿ. ನಮ್ಮ ಹುಡುಗರು ಫಿಕ್ಸ್ ಹಾಕೊಂತವ್ರೆ. ಏನಕ್ಕೆ ಅಂದರೆ ವೆಯ್ಟ್ ಮಾಡಿ ತೋರಿಸ್ತೀನಿ ಯಾಕೆ ಅಂತ. ನಿಗೂಢವಾದದ್ದು ಒಂದು ನಿಧಿ ಸಿಕ್ಕಿದೆ ಇವತ್ತು. ಆ ನಿಧಿ ಇದೆ, ಕುಮಾರ ಪರ್ವತ. ಹುಡುಗರೆಲ್ಲ ಫುಲ್ಲು ಜಿಂಗಾಲೆ ಆಗ್ಬಿಟ್ಟವ್ರೆ. ಬಿಸಿಲು ಬೇರೆ ಬತ್ತೈತೆ. ನೋಡ್ರಿ, ಅವನು ಬುಸ್ಗುಡ್ತಾವ ನೋಡ್ರಿ. ಅವನು 4 ಕಿಲೋಮೀಟ್ರ್ ಐತೆ. ಎಳ್ಳಾಗೋಯ್ತಿನ ಬಿಸಿಲೇ ಐತಿ ನಮಗೆ. ಬನ್ನಿ, ಅವನು ಕಿವಿಯೆಲ್ಲ ಬ್ಲಾಕು, ನೆಗಡೆ ಆಗ್ಬಿಡೈತೆ. ಯಾವ ನೋವು ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಸ್ಟಾರ್ಟ್ ಆಗೋದು ನನಗೆ. ರಿಲಯನ್ಸ್ ಇನ್ನು 4 ಕಿಲೋಮೀಟ್ರ್ ಐತೆ. 4 ಕಿಲೋಮೀಟ್ರ್ ಹತ್ಬೇಕಿನ್ನ. ಹುಡುಗರೆಲ್ಲ ಸುಸ್ತಾಗ್ಬಿಟ್ಟು ಕುತ್ಕೊಂಡವ್ರೆ, ಎನರ್ಜಿಗೆ ವೆಯ್ಟ್ ಮಾಡ್ತಾವ್ರೆ. ಎನರ್ಜಿ ಯಾಕೋ ಹಿಂದಿಂದೇನೆ ಹೋಗ್ತಾ ಇದೆ. तू समझा? हाँ नहीं तू समझा नहीं. ಎನರ್ಜಿ ಯಾಕೋ ಗೊತ್ತಾಯಿಲ್ಲ. ನೀರು ಇಳಿತಾ ಇದ್ದಾವೆ. ರೆಸ್ಟ್ ಮಾಡ್ಕೊಂಡು ಹೋಗೋಣ ಸಾಕು. ರಿಲಯನ್ಸ್ ನೋಡಿ, ರಿಲಯನ್ಸ್ ವ್ಯೂ ಪಾಯಿಂಟ್ ಅಂತೆ. ಏನೆಲ್ಲ ಫಾಗ್ ತುಂಬ್ಕೊಂಡಿದೆ.
ಅಂಡರ್ಲೈನ್ಸ್ ಇವಾಗಿರೋದು ಅಸಲಿ ಎತ್ತಂಡು ಬರ್ರಿ. ಅಸಲಿ ಆಟ ಇವಾಗ ಶುರು ಆಗುತ್ತೆ. ಹಿಡ್ಕೊಳಪ್ಪ. ಅಸಲಿ ಆಟ ಇವಾಗ ಶುರು ಆಗುತ್ತೆ. ಹಗ್ಗ ಇಟ್ಕೊಂಡು ಹತ್ಬೇಕು ಇವಾಗ. ಬನ್ನಿ ಹತ್ತೋಣ. ಹೆಂಗೆ ಕಾಣಿಸ್ತೈತೆ ನೋಡಿ, ಹಗ್ಗ ಇಲ್ಲಿ ಹಿಡ್ಕೊಂಡು ಹತ್ಬೇಕು. ಬನ್ನಿ ಬನ್ನಿ ಬೇಗ ಬನ್ನಿ. ಡಾರ್ಲಿಂಗ್ಸ್ ನೋಡ್ರಿ ನಮ್ಮ ಹುಡುಗರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಒಂದು ಲೈಕ್ ಮಾಡ್ರಿ, ಒಂದು ಕಮೆಂಟ್ ಮಾಡ್ರಿ. ಏನಂತ್ಯಾ? ಆಲ್ರೆಡಿ ಸೌಂಡ್ ಬರ್ತಾರೆ ಡಿಟಿಎಸ್ ಬೆಲ್ ಬಟನ್ ಅಂತ ಡನ್ ಅಂತ ಹೊಡಿರಿ. ಬಡಿ 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 ಬಲ ಬಡಿ 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 ತ್ವರ ಬಡಿ ವಸ್ತು. ಅದೇ ಹೇಳ್ತಿರೋದು, ಬುಕ್ಕೆ ಎಳಿತಾವ್ರಲ್ಲ ನೋಡಿ, ಕಾಣಿಸ್ತಾ ಇದೆಯಲ್ಲ. ಇವ್ರೇನೋ ತಿನ್ನೋಕೆ ಕೊಡ್ತಾರೋ ಇಲ್ವೋ ನಮ್ಮ ತಾಯಣೆ ಗೊತ್ತಿಲ್ಲ. ಬ್ಯಾಗಲ್ಲಿ ಇಟ್ಕೊಂಡು ಸುಮ್ಮನೆ ನೋಡ್ತಾವ್ರೆ. ಕೇಳಿದ್ರೆ ಬ್ಯಾಗೇ ತಗೋಅಂತವ್ರೆ. ಏನು ಮಾಡಬೇಕೋ ಗೊತ್ತಿಲ್ಲ. 1 ಕಿಲೋಮೀಟ್ರ್ ಹತ್ತಿದ್ರೆ ಪಿಕ್ ಮಾಡ್ತೀವಿ. ಬನ್ನಿ ಹೋಗೋಣ. ಯಪ್ಪ ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಮ ಕತೆ. ನೋಡಿ ಈ ಏಜಲ್ಲಿ ಬರ್ತಾ ಇದ್ದಾರೆ ಅಂದರೆ ಪರವಾಗಿಲ್ಲ. ಈ ಏಜಲ್ಲಿ ಬರ್ತಾ ಇದ್ದೀರಲ್ಲ. ಎಷ್ಟು 16? 53 ನೈಸ್. ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಎಷ್ಟು ಇವಾಗ 12 11 14 ಆಯ್ತು ಕಡೆ. 14 ಕಿಲೋಮೀಟರ್ ಅಲ್ಲ. ಸೋಲ್ ಬೇರೆ ಆಚೆ ಬಂದಿದೆ ನೋಡಿದ್ಯಾ? ಡಾರ್ಲಿಂಗ್ಸ್ ಕಾಣಿಸ್ತಿದ್ಯಾ? ಅಲ್ಲಿ ಹೋಗ್ಬೇಕು. ಫ್ಲಾಗ್ ಕಾಣಿಸ್ತಿದ್ಯಾ? ಅದೇ ಪೀಕು, ಅದೇ ಪೀಕು. ಅಲ್ಲಿ ಹೋಗ್ಬೇಕು ಇವಾಗ. ಡಾರ್ಲಿಂಗ್ಸ್ ಕೊನೆಗೂ ಬಂದ್ವಿ. ಬನ್ನಿ ಪೀಕ್ ತೋರಿಸ್ತೀನಿ. 7 kilometers here. 7 ಕಿಲೋಮೀಟ್ರಿಗೆ ಹಿಂಗೆ ಕೆಳಗೆ ಇಳಿಬೇಕಾದ್ರೆ ಇನ್ನಂಗಿರ್ತೋ ಗೊತ್ತಿಲ್ಲ. ಆಮೇಲೆ ಇಡೋಣ. ದಿಸ್ ಈಸ್ ದ ಕುಮಾರ ಪರ್ವತ ಪುಷ್ಪಗಿರಿ ಪೀಕ್. ದಿಸ್ ಈಸ್ ವಾಟ್ ವಿ ಅಪಿಯರ್ಸ್ ಹಿಯರ್. ನೋಡಿದ್ರಾ? ಇದೆ ಕುಮಾರ ಪರ್ವತ, ಕುಮಾರ ಪರ್ವತ, ಕುಮಾರ ಪರ್ವತ. ನೋಡ್ಕೊಂಬಿಡಿ ಡಾರ್ಲಿಂಗ್ಸ್. ಶಿವನ ದೇವಸ್ಥಾನ ಇರಬೇಕಾ? ಗೊತ್ತಿಲ್ಲ. ಹಾಂ, ದೇವಸ್ಥಾನ ಬರೋ ಇದೆ. ಫೈನಲಿ ವಿ ಡಿಡ್ ಇಟ್, ವಿ ಮೇಡ್ ಇಟ್. ಬಂದ್ವಿ. ಇನ್ನ 14 ಇದೆ. ಬನ್ನಿ. 7 ಆಗಿದೆ, ಇನ್ನು 14 ಇದೆ. 14 ಕಿಲೋಮೀಟರ್ ಕುಕ್ಕೆ ಇದೆ. ಇದು ಹತ್ತದೇನೋ ಹತ್ಬಿಟ್ವಿ. ಇದು ಇದೇನೋ ಇನ್ನಿಂದ ಕೆಳಕ್ಕೆ ಹೋಗೋದಿದೆಯಲ್ಲ ಅಂದ್ರೆ ಇದೇನಂತೆ ಟೆಫೆಸ್ಟ್ ಇರೋದು. ಈಗ 14 ಕಿಲೋಮೀಟರ್ ಹೋಗ್ಬೇಕು. ಅಯ್ಯಪ್ಪ ಹೇಗಿರುತ್ತೋ ಈಗಲೇ. ಏಯ್ ನೆಳ್ಳ ಕೂತ್ಕೊಳ್ರೋ. ಮುಕ್ಕಾಲು ಜೀವ ಹೋಗಿದೆ. ಈಗ ತಂದಿರೋ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಆರಾಮಾಗಿ ಬಿದ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕುಕ್ಕೆಗೆ ಹಿಡಿಬೇಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಆ ಮಕ್ಕಳು ಹಿಂದೆ ಇರ್ಬೇಕು ನೋಡ್ರಿ. ಅಲ್ಲೇ ಮಾಡ್ತಾವ್ರೆ ಲಲ್ಲೆ. ಓ ಜಾಸ್ತಿ ದೊಡ್ಡ ಕೊಡ್ತಾ ಇದ್ದೀರಾ? ನಿಮ್ಮ ಸೈಜ್ ಕೊಡ್ತಾ ಇದ್ದೀರಾ? ಇನ್ನೊಂದು ಕೊಡು. ಅವನಿಗೆ ಕರೆಕ್ಟಾಗಿ ಆಗುತ್ತಲ್ಲಿ. ಒಂದು ಡೈರಿಂಗ್ಸ್ ಮಾಡೋಣ. ಟೈಮ್ ಆಯ್ತು. ಸ್ನ್ಯಾಕ್ಸ್ ಟ್ರೈನ್ ಮಾಡೋಂಗಿದ್ರೆ ಕ್ಯಾರೆಟು ಇಲ್ಲ ದಾಳಿಂಬೆ ಹಣ್ಣು ಇಲ್ಲ ಆರೆಂಜು, ಆ್ಯಪಲ್ಲು, ಸೌತೆಕಾಯಿ ಅಂಥವು ತಗೊಂಬರ್ರಿ. ಅವೆಲ್ಲ ಬೇಡ. ನಾವೆಲ್ಲ ಬಿಸ್ಕೆಟು,
ಮಿಕ್ಸರು ಎಲ್ಲ ತಗೊಂಡಿದ್ದೀವಿ. ಅವೆಲ್ಲ ತಿಂದರೆ ಏನಾಗುತ್ತೆ, ನೀರು ಕುಡಿಬೇಕು ಅನ್ಸುತ್ತೆ. ಅದೇ ಇದು ತಿಂದರೆ ನೀರು ಕುಡಿಬೇಕಂತ ಅನ್ಸೋಲ್ಲ. ಅಷ್ಟೇ ಡಿಫ್ರೆನ್ಸ್. ಕುಕುಂಬರ್ ತಿಂದರೆ ನೀರು ಕುಡಿಬೇಕಂತ ಅನ್ಸಲ್ಲ, ಯಾಕಂದರೆ ಅದು ವಾಟರ್ ಕಂಟೆಂಟ್ ಇರುತ್ತೆ. ಅದಕ್ಕೆ ಬೃಂದವ್ರು ಬಂದಿದ್ದಾರೆ. ಬೃಂದವ್ರನ್ನ ಮೀಟ್ ಆಗೋಣ. WPL ಆಡಿ ಲಾಸ್ಟ್ ಇಯರು UPL ಆಡಿದಂತೆ, ಈ ಇಯರು ಆಡ್ತಿಲ್ವಂತೆ, ನೆಕ್ಸ್ಟ್ ಇಯರ್ ಆಡ್ತಾರಂತೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಎಂತ ಮಂಡೆ ಎಲ್ಲ ಅರ್ಥ ಆಯ್ತಾ? ಅದಕ್ಕೆ ಅವ್ರಿಗೊಂದು ಕಂಗ್ರಾಟ್ಸ್ ಹೇಳ್ಬಿಟ್ಟು, ಅವ್ರಿಗೊಂದು ಹಾಯ್ ಹೇಳ್ಬಿಟ್ಟು, ಬಾಯ್ ಹೇಳ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಹೋಗೋಣ. ಓಕೆ, ಅದು ತೋರಿಸ್ತೀನಿ ನೋಡ್ರಿ, ಎಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವು ಅಂತ. ನಾವಲ್ಲಿ ಕ್ಯಾಂಪ್ ಹತ್ರ ಸಿಗ್ನೇಚರ್ ಹಾಕ್ಬಿಟ್ಟು ಸೈನ್ ಹಾಕ್ಬಿಟ್ಟು ಬಂದ್ವಲ್ಲ, ತೋರಿಸ್ತೀನಿ ನೋಡಿ. ಅದು ಕಾಣಿಸ್ತಾ? ಅದು ಮನೆಯಿಂದ ಒಳಗೆ ಬಂದು ಗೇಟ್ ಒಳಗೆ ಬಂದು ಅಲ್ಲಿ ಸೈನ್ ಹಾಕ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾವು ನೋಡಿ. ಅಲ್ಲಿಂದ ಆಗ ತೋರಿಸಿದ್ನಲ್ಲ ಅಲ್ಲಿ ಹೋಗ್ತೀವಿ ಅಂತ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ನೋಡಿ.